ಸರ್ ಒಂದೊಂದ್ಸಲ ನಾವು ಯಾರ ಹತ್ರನೋ ಜಗಳ ಆಡಿರ್ತೀವಿ, ಕೆಟ್ಟಗಳಿಗೆ ಮನಸ್ತಾಪಗಳಾಗಿರುತ್ತೆ, ಒಂದು ಮಾತು ಬಂದಿರುತ್ತೆ, ಅವರು ಏನೋ ಹೀಟ್ ಆಫ್ ದ ಮೂಮೆಂಟ್ ಏನೋ ನಮಗೆ ಹೇಳಿರ್ತಾರೆ, ಅಲ್ಲಿ ಸಂಬಂಧಗಳು ಕಳಚ್ಕೊಂಡಿರುತ್ತೆ, ಇನ್ಯಾವತ್ತೋ ಸಿಗ್ತೀವಿ ಅದು ಮತ್ತೆ ಜಾಯಿಂಟ್ ಆಗುತ್ತೆ. ನಾನು ಹೇಳ್ತಾ ಇರೋದು ರಮ್ಯಾ ಅವ್ರ ವಿಚಾರ. ರಮ್ಯಾ ಅವರ ಸ್ಟಾರ್ಡಮ್ ಹೇಗಿತ್ತು ಅನ್ನೋದನ್ನು ನೋಡಿರೋ ಪ್ರತ್ಯಕ್ಷದರ್ಶಿ ನೀವು ಆ್ಯಸ್ ಅ ಸಿನಿಮಾ ಪತ್ರಕರ್ತನಾಗಿ. ಅವ್ರಿಗೆ ಸಿಕ್ಕಂಥ ಅಭಿಮಾನಿಗಳ ಪ್ರೀತಿ ಇವತ್ತಿನ ಹೀರೋಯಿನ್ಗಳಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಫ್ಯಾನ್ ಬಳಗನೇ ಇದೆ. ಅವ್ರು ಇವತ್ತು ಮನಸ್ಸು ಮಾಡಿದ್ರೆ 10 ಸಿನಿಮಾ ಬುಕ್ ಆಗ್ಬೋದು ಅಂತ. ಅವರ ಕೆರಿಯರ್ನ ಹೇಗೆ ಅನಲೈಸ್ ಮಾಡ್ತೀರಾ ನೀವು? ನಾನು ಪದೇ ಹೇಳೋದೇನು ಗೊತ್ತಾ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸೀಟ್ ಖಾಲಿ ಇದೆ, ಅದು ರಮ್ಯಾ ಬಿಟ್ಟು ಹೋದ್ದು. ಮತ್ತೆ ರಮ್ಯಾ ಅಲ್ಲಿ ಬರಬೇಕು. ರಮ್ಯನ ಹೊರತಾಗಿ ಆ ಸೀಟ್ನಲ್ಲಿ ಯಾರು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದ್ಭುತ ಕಲಾವಿದ ಆಕೆ, ಅದ್ಭುತ ಮಗುವಿನ ಮನಸ್ಸು ಆ್ಯಕ್ಚುಲಿ. ಅದು ಕೆಣಕಿಬಿಟ್ಟಿದ್ದು, ಆ ಕೆಣಕಿದ್ದು ಆಗಿಲ್ಲ ಅಷ್ಟೇ. ಅದರ ಹೊರತಾಗಿ ಜಗಳ ಆಡಿದ್ದು ನಿಜ, ಮನಸ್ಸು ಮುರಿದೋದು ನಿಜ, ಎಲ್ಲ ಆಯಿತು. ನಾನು ನನಗೊಂದು ಪುಸ್ತಕ ರಿಲೀಸ್ ಮಾಡಬೇಕು ಅಂತ ಹೋದಾಗ ನಮ್ಮ ಪಬ್ಲಿಷರ್ ಹೇಳಿದರು ರಮ್ಯಾ ಕೈಲಿ ಮಾಡಿ, ಅವರಿಗೆ ಇದೇ ಹಿನ್ನೆಲೆ ಗೊತ್ತಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಆಯಿತು ಅಂತ ಹೇಳಿದೆ, ನಾನು ತಪ್ಪಂತ ಹೇಳಿದೆ, ಉತ್ತರ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದಮೇಲೆ ಮತ್ತೆ ಪುಸ್ತಕ ಬಿಡುಗಡೆ, ನನ್ನದೇ ಪುಸ್ತಕ ಬಿಡುಗಡೆ ಮಾಡೋದು ಹೇಗೆ ಸಾಧ್ಯ ಅಂತ ಫೋನ್ ಮಾಡಿದೆ. ಬನ್ನಿ ಗಣೇಶ್ ಅವರೇ ಅಂತ. ವೆಸ್ಟ್ ಎಂಡ್ಗೆ ಅವರ ಕಾಟೇಜಿಗೆ ಹೋದೆ. ತುಂಬ ಪ್ರೀತಿಯಿಂದ ಕಾಫಿ ಎಲ್ಲ ಕೊಟ್ಟರು, ಇದು ಮಾಡಿದ್ರು. ನಾನು ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಆದರೆ ನಂದೊಂದು ಕಂಡೀಷನ್, ಸಮಾರಂಭ ಮಾಡಲ್ಲ. ಒಂದು ನೀನು ಎಲ್ಲಿರ್ತೀಯೋ, ಯಾವ ಸೆಟ್ನಲ್ಲಿ ಇರ್ತೀಯೋ ಅಲ್ಲಿ ಒಂದು ಬಿಡುಗಡೆ ಮಾಡೋದು ಸಾಕು. ಆ ಹುಡುಗರು ಯಾರಿದ್ದಾರೋ ಸೆಟ್ ಬಾಯ್ಸ್ ಅವರೆಲ್ಲ ಅವರಿದ್ದೇ ಸಾಕು ನನಗೆ ಅಂತೇಳಿದ್ದೆ. ಹಾಗೆ ಸಂಜು ಬೆಡ್ಸ್ ಗೀತಾ ಸೆಟ್ಟಲ್ಲಿ ಅದು ಬಿಡುಗಡೆ ಮಾಡಿಲ್ಲ. ಯಾವತ್ತೂ ಕೇಳಲಿಲ್ಲ ಆಕೆ, ಈಗ ಯಾಕೆ ಮಾಡಿದ್ದೀರಿ ಗಣೇಶ್ ಅವರೇ ಅಂತೇಳಿ. ಇಲ್ಲವೇ ಇಲ್ಲ. ಇನ್ನೊಂದು ಸಲ ಸಿಕ್ಕಿದಾಗ ಕೇಳಿದ್ರು, ಹೇಗೆ ಹೋಗ್ತಾಯಿದೆ ಪುಸ್ತಕ ಅಂತ ಕೇಳಿದ್ರು. ನಿಮ್ಮದು ಕೈ ಅಮೃತ ಹಸ್ತ ನಿಮ್ಮದು ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅಂತ ಹೇಳಿದೆ. ಹೇಳಿದ ಕೂಡ ಏನು ಹೇಳುತ್ತಾ, ಇನ್ನೊಂದು ಪುಸ್ತಕ ಇದ್ದರೆ ಹೇಳಿ, ನಾನು ಬಿಡುಗಡೆ ಮಾಡಲಿಕ್ಕೆ ಬರ್ತೀನಿ ಅಂತೇಳಿ. ಇದು ಪರಸ್ಪರ, ಅವರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಮಾತ್ರ ಅಲ್ಲ, ಇದು ಪರಸ್ಪರ. ಆ ಮೊಮೆಂಟಿಗೆ ಅಷ್ಟೇ ಅದು, ಅದನ್ನು ಹೇಳ್ಕೊಂಡು ಬರ್ಲಿಕ್ಕೆ ಸಾಧ್ಯ. ತುಂಬ ಜನ ತಮಾಷೆ ಮಾಡಿ ನಗ್ತಾರೆ ನನ್ನನ್ನು, ಯಾವುದೋ ಪ್ರೆಸ್ ಮೀಟ್ನಲ್ಲಿ ಗಲಾಟೆ ಮಾಡಿಬಿಡ್ತಾನೆ, ಆಮೇಲೆ ನೋಡಿ ಅವರ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬರ್ತಾನೆ ಅಂತೇಳಿ. ಹೌದು, ಏನು ಲೈಫ್ ಪೂರ್ತಿ ನಾವು ಅದನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಗಬಾರ್ದು. ಆ ಮೊಮೆಂಟಿಗೆ ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ನಾವು ಮಾತಾಡ್ತೀವಿ ಅಷ್ಟೇ. ಅದರ ಹೊರತಾಗಿ ಅವ್ರು ಸ್ಟೇಜಿಂದ ಕೆಳಗೆ ಇಳಿದಾಗಲೇ ನಾವು ಗೆಳೆಯರೇ ಯಾವತ್ತಿದ್ದರೂ ಕೂಡ. ಅವರು ಪ್ರೀತಿಸ್ತಾರೆ, ನಾನು ಅವರನ್ನು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಸೊ ಹೆಗಲ ಮೇಲೆ ಕೈ ಹಾಕೊಂಡು ಬರ್ತೀನಿ, ನಿಜ ಅವರು ಹೇಳೋದು.